ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಸ್ಟವ್ ಹಚ್ಚದೇನೆ ಒಂದು ಡ್ರಾಪ್ ಎಣ್ಣೆ ಬಳಸ್ದೇನೆ ಒಂದು ಹೆಲ್ದಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಹಸಿ ಕೈಗೊಜ್ಜು. ಬಾಯಿ ರುಚಿ ಕೆಟ್ಟಾಗಂತೂ ಈ ಥರ ಟೊಮೊಟೊ ಈರುಳ್ಳಿ ಕೈಗೊಜ್ಜು ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ. ನಾನಿಲ್ಲಿ ಈ ಕೈಗೊಜ್ಜು ಮಾಡೋದಕ್ಕೆ 4 ಟೊಮೆಟೊ, 2 ಮೀಡಿಯಮ್ ಸೈಜಿಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಬೆಳ್ಳುಳ್ಳಿನ ಜಾಸ್ತಿ ಹಾಕಿದರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 6 ಗ್ರೀನ್ ಚಿಲ್ಲಿ, 1 ಹಣ್ಣಾಗಿರ್ತಕ್ಕಂಥ ಹಸಿಮೆಣಸು, ಸ್ವಲ್ಪ ಹುಣಸೆ ಹಣ್ಣನ್ನು ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಚಾಪರ್ಗೆ ಗ್ರೀನ್ ಚಿಲ್ಲಿ ಏನು ತೊಗೊಂಡಿದ್ನಲ್ವ ಅದನ್ನೆಲ್ಲ ಈ ರೀತಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಏನು ತೊಗೊಂಡಿದ್ನಲ್ವ ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ಇದರಲ್ಲಿ ಹಾಕಿ ಈ ರೀತಿ ಎಲ್ಲ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಮ್ಮಮ್ಮ ಕೈಯಲ್ಲೇ ಕಿವುಚಿ ಮಾಡಿರೋರು. ನನಗೆ ಕೈ ಉರಿ ಜಾಸ್ತಿ ಬಂದ್ಬಿಡುತ್ತೆ ಆಮೇಲೆ ಅಂತಂದೇಳಿ ನಾನು ಚಾಪರಲ್ಲಿ ಮಾಡ್ತಾ ಇದ್ದೀನಿ. ಮೆಣಸೆಲ್ಲ ಈ ರೀತಿ ಸ್ವಲ್ಪ ತರಿ ಆದಮೇಲೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ತೋಟಕ್ಕೆ ಹೋದಾಗ ನಮ್ಮಮ್ಮ ಆಗಿಂದಾಗಲೇ ಫ್ರೆಶ್ ಆಗಿರ್ತಕ್ಕಂಥ ತರಕಾರಿನ ಕಿತ್ಕೊಂಡ್ಬಂದ್ಬಿಟ್ಟು ಕೈಯಲ್ಲಿ ಕಿವುಚಿ ಕೊಡೋರು. ತೋಟದಲ್ಲಿ ಇರಬೇಕಾದ್ರೆ ಈ ಥರ ರೆಸಿಪಿನ ಮಾಡ್ಕೊಂಡು ತಿಂತಾ ಇದ್ದರೆ ಅದರ ಮಜಾನೇ ಬೇರೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ಬೇರೆ ಯಾವುದೇ ಥರ ಊಟ ಕೊಟ್ರೂ ಬೇಡ ಅಂತ ಅನಿಸುತ್ತೆ ಇದ್ರ ಮುಂದೆ. ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾರಿಗೆಲ್ಲ ಈ ಥರ ರೆಸಿಪಿ ಇಷ್ಟ ಅಂತಂದೇಳಿ ನಮಗೆ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ತಿಳಿಸಿ. ಈಗ ಅದೇ ಚಾಪರ್ಗೆ ಈರುಳ್ಳಿನೂ ಸಹ ಹಾಕಿ ಸಣ್ಣದಾಗಿ ಈ ರೀತಿ ಮ್ಯಾಶ್ ಮಾಡಿ ಅದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಕೊನೆಯದಾಗಿ ಟೊಮೊಟೊ ಏನು ತೊಗೊಂಡಿದ್ನಲ್ವ ಅದನ್ನು ಕಟ್ ಮಾಡಿಬಿಟ್ಟು ಚಾಪರಲ್ಲಿ ಹಾಕಿ ಇದನ್ನು ಸ್ಮೂತಾಗಿ ಮ್ಯಾಶ್ ಮಾಡ್ದೇ ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ವ, ಈ ಅಳತೆಗೆ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಇವೆಲ್ಲವನ್ನು ಒಂದು ಬೌಲಿಗೆ ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ನಮಗೆ ಯಾವಾಗಾದರೂ ಜ್ವರ ಬಂದಾಗ ಬಾಯಿ ರುಚಿ ಕೆಟ್ಟಿರುತ್ತಲ್ವ, ಅಂಥ ಟೈಮಲ್ಲಿ ಈ ಥರ ರೆಸಿಪಿನ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ. ಇವಾಗ ಲಾಸ್ಟಲ್ಲಿ ಹುಣಸೆ ಹಣ್ಣು ಏನು ನೆನೆಸಿಟ್ಕೊಂಡಿದ್ನಲ್ವ ಆ ನೀರನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರೈಸ್ ಜೊತೆ ಅಂದರೆ ಬಿಸಿ ರೈಸ್ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಬಾಯಲ್ಲಿ ನೀರೇ ಬಂತು ಅಂತ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಾಗಿತ್ತು. ಇದನ್ನು ನಾವು ಚಪಾತಿ ಜೊತೆಗಾಗಿರ್ಬೋದು, ಮುದ್ದೆ ಜೊತೆಗಾಗಿರ್ಬೋದು, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ಇಷ್ಟೇ. ಥ್ಯಾಂಕ್ ಯು.